ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಜೈ ಕಿಸಾನ್ ಕಂಪನಿಯಿಂದ, ನನ್ನ ಹೆಸರು ಮುತ್ತಣ್ಣ ಬೇಗಳೆ ಅಂತೇಳಿ, ನಾವು ವರ್ಕ್ ಮಾಡೋ ಜೂನಿಯರ್ ಅಗ್ರೋನಾಮಿಸ್ಟ್ ಆಗಿ ನಾವು ಒಂದು 20 ದಿನಗಳಿಂದ ನಮ್ಮಲ್ಲಿ ಜೈ ಕಿಸಾನ್ ಹೊಸ ಉತ್ಪನ್ನ ಆಗಿರ್ತಕ್ಕಂಥ ಜೆ ಕೆ ಬೂಸ್ಟರ್ ಉತ್ಪನ್ನವನ್ನು ಡೆಮೋ ಕೊಟ್ಟಿದ್ದೀವಿ. ನಮ್ಗೆ ಇವತ್ತು ರೈತರು ಮತ್ತು ನಮ್ಮ ಜೆ ಕೆ ಎಸ್ ಆಗಿರ್ತಕ್ಕಂಥ ಶಿವಣ್ಣಗೌಡರು ಕೂಡ ನಮ್ಮೊಂದಿಗೆ ಅದರ. ಜೆ ಕೆ ಬೂಸ್ಟರ್ ಅಂತೇಳಿ ಇದು ಇದರಲ್ಲಿ ಏನೇನು ಇರುತ್ತೆ ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ ಇದು. ಇದರಲ್ಲಿ ಜಿಂಕ್, ಬೋರಾನು, ಮ್ಯಾಂಗನೀಸು, ಅದಾದ ನಂತರ ಮೇಜರ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನೇನು ಬರ್ತಾವಲ್ಲ ಅದು ಹೊಂದಿದ. ಇಲ್ಲಿ ನೋಡ್ಬೋದು ನೀವು ಈ ಪ್ರಾಡಕ್ಟ್. ನಾವು ಇವತ್ತು ರೈತರ ಹೊಲಕ್ಕೆ ಬಂದಿದ್ವಿ, ತುಂಬ ರಿಸಲ್ಟ್ ಚೆನ್ನಾಗಿ ಬಂದದ ಬರ್ರಿ ಅಂತಂದಿದ್ರು. ಈಗ ರೈತರೇ ಅವರೊಂದಿಗೆ ನಾವು ನಿಮ್ಗೆ ಏನೇನು ರಿಸಲ್ಟ್ ಬಂದದ ಅವರಾಗೆ ಹೇಳ್ತಾರೆ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ಮತ್ತು ಊರೇ ಯಾವ್ದಂತ ಹೇಳಿ. ನನ್ನ ಹೆಸರು ರಮೇಶ್ ಗುರಪ್ಪ ಚನಾಳ, ರಮೇಶ್, ಮುಳವಾಡ ಗ್ರಾಮ. ನೀವು ಇದನ್ನ ಸ್ಪ್ರೇ ಮಾಡಿ ಎಷ್ಟು ದಿನ ಆಯ್ತ್ರಿ? ಇದನ್ನ ಇವತ್ತಿಗೆ 20 ದಿನ ಆತ್ರಲ್ಲ. ಇವತ್ತಿಗೆ 20 ದಿವಸ ಆಯ್ತು. ಕೊಡ್ಬೇಕಾದ್ರೆ ಇನ್ನ ಸಣ್ಣಗಿತ್ತು, ಈಗ 20 ದಿನ ಆಗ್ಯದ್ರಿ. ನಾವು ನಿಮ್ಗ 1 ಲೀಟರ್ 3 ml ಹಾಕಿ ಸ್ಪ್ರೇ ಮಾಡಿಸಿದ್ವಿ. ಇದು 3 ಸಾಲಿಗೆ ಸ್ಪ್ರೇ ಮಾಡಿಸಿದ್ವಿ. ಏನೇನು ಹೆಂಗ್ ಬಂದದ ಈ 3 ಸಾಲಿಗೆ ಮತ್ತು ಉಳಿದ ಸಾಲಿಗಳಿಗೆ ಏನ್ ವ್ಯತ್ಯಾಸ ಅನಿಸ್ತದೆ? ಇದು ಭಯಂಕರ ಹಸಿರು ಹೊಡೆದದ ಮತ್ತು ಗಿಡ ಪಾಡ್ಲು ಹೊಡೆದದ. ಗಿಡ ಹೊಡೆದದ ಮತ್ತು ರೋಗ ಇರ್ಲಾರ್ದಂಗ ಅದರಿ. ರೋಗ ಕಡಿಮೆ ಅದ, ಎಲಿನೂ ಫುಲ್ ಹಸಿರು ಅದ, ಜಾಸ್ತಿ ಹೊಡೆದೈತಿ, ಎತ್ತರ ಕೂಡ ಆಗೈತಿ. ಇದು ಯಾವ್ದ್ರಿ? ಇದು ಹೊಡಿಲಾರ್ದಲ್ರಿ? ಇದು ಹೊಡಿಲಾರ್ದ ಹೆಂಗೈತಪ್ಪ ಅಂತಂದ್ರೆ ನೀವು ನೋಡ್ಬೋದು, ಎಲ್ಲಿ ಗಿಡ ಜಾಸ್ತಿ ಕವಲುಗಳು ಹೊಡೆದಿಲ್ಲ, ಎಲೆ ಕೂಡ ಸ್ವಲ್ಪ ಅಷ್ಟೊಂದು ಇದು ಇಲ್ಲ, ಅದ್ರಷ್ಟು ದೊಡ್ಡ ಇಲ್ಲ. ಮತ್ತ ಅದಾದ ನಂತರ ನೀವು ಕೆಲವೊಂದು ಸುಮ್ಮ ಮೆಕ್ಕೆಜೋಳನ ನಾವು ನೋಡಿದ್ರೆ ಕೆಲವೊಂದು ಮೆಕ್ಕೆಜೋಳ ಸಸಿ ಅವ್ರಿ ಇದ್ರೊಳಗೆ. ಇವ್ನು ನೋಡ್ರಿ ಹೆಂಗ, ಇವು ಎಲಿಗಿಲಿ ನೋಡ್ರಿ ಆತರ. ಇವು ಅಲ್ಲಿ ಸ್ಪ್ರೇ ಮಾಡ್ಲಾರ್ದು ಎಷ್ಟು ಸಣ್ಣ ಅದಾವ ನೋಡ್ರಿ. ಚಲೋ ಐತಿಲ್ಲ ಇದು ಟೋಟಲಿ. ಇದು ಜಿ ಕೆ ಬೂಸ್ಟ್ ಏನೈತಿಲ್ಲ, ಜೆ ಕೆ ಬೂಸ್ಟ್ ಚಲೋ ಐತಿ. ಎಲ್ಲಾ ರೈತರಿಗೆ ಏನ್ ಹೇಳ್ತೀರಿ, ಇದು ಬಳಕೆ ಮಾಡ್ಬೋದ್ರಿ? ಬಳಕೆ ಮಾಡ್ಬೋದಲ್ರಿ. ಈಗ ನಮ್ಮದ ನಾವು ಅದೇ ರೀ, ನಿಮ್ ಹೊಲ್ದಾಗ ಬಂದ್ರೆ ಈಗ ನೀವು ಹೇಳಿದಾನೆ ನಾವು ಇನ್ನ ಇತರ ರೈತರಿಗೆ ಕೂಡ ತಿಳಿಸ್ತೀವ್ರಿ. ಒಂದು ಮೆಣಸಿನ ಗಿಡದಲ್ಲಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದದ. ರೈತ ಬಂದವ್ರು ನೀವು ನೋಡಬಹುದು. 3 ಸಾಲ, ಸ್ವಲ್ಪ ಹಿಂದಿಂದ ವಿಡಿಯೋ ಮಾಡ್ರಿ. 3 ಸಾಲ ಮತ್ತೆ ಇಲ್ಲಿ ನೀವು ಈ ಕಡೆ 1-2 ಸಾಲನ್ನ ಅಬ್ಸರ್ವ್ ಮಾಡ್ರಿ, ಯಾವ ತರ ಡಿಫರೆನ್ಸ್ ಕಾಣ್ತಾವ. ಅಲ್ಲಿ 3 ಸಾಲ ತೋರಿಸ್ರಿ ಫಸ್ಟಿಗೆ. 3 ಸಾಲ ಏನದಲ್ಲ, 3 ಸಾಲಿಗೆ ಮತ್ತೆ ಈ ಕಡೆ 2 ಸಾಲುಗಳು ಏನದಾವ ನೋಡ್ರಿ. ಈ ಕಡೆ ಇಲ್ಲಿಂದ ಬೇರೆನೆ ಕಾಣ್ತದ ನೋಡಕ್ ಕಾಣ್ತದಲ್ಲ ಕ್ಯಾಮ್ರಾದಾಗ. ಈ ತರ ಸಂಪೂರ್ಣವಾಗಿ ತುಂಬಾ ರಿಸಲ್ಟ್ ಚೆನ್ನಾಗಿ ಬಂದದ. ಇದನ್ನ ನಾವು ಸ್ಪ್ರೇ ಕೂಡ ಮಾಡ್ಬೋದು ಮತ್ತೆ ಸಿಂಪಡಣೆ ಕೂಡ ಮಾಡ್ಬೋದು. ನಾವು ಸ್ಪ್ರೇಗಾದ್ರೆ 3ರಿಂದ 4 ml ಹಾಕ್ತಿವಿ 1 ಲೀಟರ್ ನೀರಿಗೆ. ನಾವು ತೆಳಗ ಡ್ರಿಪ್ ಮೂಲಕನೂ ಕೊಡ್ಬೋದು. 2ರಿಂದ 3 ಲೀಟರ್ ಯೂಸ್ ಮಾಡ್ಬೇಕು. ಇದು ಏನೇನು ಇರ್ತದೆ ಅಂತಂದ್ರೆ ಇದರಲ್ಲಿ ಮೇಜರ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ ಇರ್ತದ. ಜಿಂಕ್, ಬೋರಾನ್, ಮ್ಯಾಂಗನೀಸ ಇವು ಚೆನ್ನಾಗಿ ವರ್ಕ್ ಮಾಡ್ತದ. ಮತ್ತು ಇದು ನೀವು ರಿಸಲ್ಟ್ ಕೂಡ ಈಗ ನೀವು ಕಣ್ಣಾರನೆ ನೋಡಿದಿರಿ. ಇತರೆ ರೈತರು ಕೂಡ ಇದನ್ನು ಯೂಸ್ ಮಾಡ್ರಿ. ತುಂಬ ಒಂದು ಉತ್ತಮ ಬೆಲೆಯಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟ್ ಜೈ ಕಿಸಾನ್ ಕಂಪನಿದು. ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತದ. ರೈತರು ಕೂಡ ಹೇಳಕತ್ತಾರ ರಿಸಲ್ಟ್ ಬಂದೈತಲ್ರಿ. ಇಲ್ಲಿ ನೋಡಿರ್ಬೋದು ನೀವು. ಈಗ ಮೆಣಸಿನ ಗಿಡದಲ್ಲಿ ನಾವು ಡೆಮೋ ತಗೊಂಡು ಒಂದು 20 ದಿವಸ ಆಯ್ತು, ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದದ. ದಯವಿಟ್ಟು ಎಲ್ಲ ರೈತರು ಕೂಡ ಈ ಉತ್ಪನ್ನವನ್ನು ಬಳಕೆ ಮಾಡ್ರಿ. ಮತ್ತು ಬೆಳೆಗಳಿಗೆ ಒಂದು ಈ ತರ ಸೂಕ್ಷ್ಮ ಪೋಷಕಾಂಶಗಳು ಬಹುಮುಖ್ಯವಾಗಿರ್ತವ. ನೀವು ಎಷ್ಟೇ ಉಳಿದ NPK ಹಾಕಿದ್ರು ಕೂಡ ಈ ನ್ಯೂಟ್ರಿಯೆಂಟ್ಗಳು ಕೊಡ್ಲಿಲ್ಲ ಅಂದ್ರೆ ಬೆಳೆ. ನಾವು ಟೆಸ್ಟಿಮೋನಿಯಲ್ ವಿಡಿಯೋ ಮತ್ತೆ ಇಲ್ಲಿ ಬಂದಿರೋದು ನೋಡಿ ಇನ್ನೊಬ್ರು ರೈತರು ಕೂಡ ಬೇರೆ ಪಕ್ಕದ ಜಮೀನಿಂದ ಬಂದಿದಾರ. ನಿಮ್ಗೆ ಹೆಂಗ ಅನಿಸ್ತದೆ ರೈತರ, ಈ 3 ಸಾಲಿಗೆ ಮತ್ತೆ ಈ ಉಳಿದ ಸಾಲಿಗೆ ಏನ್ ಡಿಫ್ರೆನ್ಸ್ ಅದ? ನೀವು ಇದನ್ನ ಕೊಟ್ಟಿಂದ ಚಲೋ ಐತಿ ಸರ್. ಮಣ್ಣಿ ಅದಕ್ಕ ಬಾಳ ಇದೋಗೈತಿ, ಬಾಳ ವ್ಯತ್ಯಾಸ ಐತಿ. ಎತ್ತರ ಆಗೈತ್ರಿ. ಆ ದಿನ ಬೆಳೆದಿಲ್ರಿ ಅದು. 3 ಸಾಲಿನ ಬಾಳ ಬೆಳೆದ್ರಿ. 3 ಸಾಲಿ ಸ್ಪ್ರೇ ಮಾಡೋದೇನ ಚೆನ್ನಾಗಿ ಬೆಳೆದೈತಿ. ಅದು ಇನ್ನ ಸ್ವಲ್ಪ ಕಡಿಮೆ ಬೆಳೆದೈತಿ. ಕಡಿಮೆ ಐತಿ. ಇದಕ್ಕೆ ಪಾಡಿನ ಹೊಡೆದೈತ್ರಿ, ಜಾಸ್ತಿ ಹೊಡೆದೈತಿ. ಇದನ್ನ ಬಳಸ್ತೀರಿ ನೀವು? ಯೂಸ್ ಮಾಡ್ಬೇಕು ಅನಿಸ್ತದ ನಿಮ್ಗೆ? ಮಾಡ್ಬೇಕು ಅನಿಸ್ತೈತೆ. ಧನ್ಯವಾದಗಳು. ನಮಸ್ಕಾರ.